ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೃಷಿಗೆ ತೊಂದರೆಯನ್ನುಂಟು ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೆರೆ ಹಿಡಿಯಿರಿ, ಸೆರೆ ಹಿಡಿಯಿರಿ. ಅರಣ್ಯದ ಅಂಚಿನ ಪ್ರದೇಶಗಳಲ್ಲಿ ಹುಲಿ ಕಾಣಿಸ್ಕೋತಾ ಇದೆ, ಚಿರತೆ ಕಾಣಿಸ್ತಾ ಇದೆ. ಇದನ್ನ ಸಮರ್ಪಕವಾದ ರೀತಿಯಲ್ಲಿ ಸೆರೆ ಹಿಡಿತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡದೇನೆ ಬೇಜವಾಬ್ದಾರಿತನದಿಂದ ವರ್ತಿಸ್ತಾ ಇದ್ದ ಕಾರಣ ಇವತ್ತು ಸಂಬಂಧಪಟ್ಟಂಥ ವ್ಯಾಪ್ತಿಯ ರೈತರು ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಈ ಹುಲಿ ಕಾಣಿಸ್ಕೊಂಡಿದ್ದರಿಂದ ನಮಗೆ ಕೃಷಿ ಚಟುವಟಿಕೆಗೆ ತೊಂದರೆ ಆಗ್ತಾ ಇದೆ. ಆಳು ಕಾಳುಗಳು ಕೃಷಿಗೆ ಬರ್ತಾ ಇಲ್ಲ, ಕೃಷಿ ಚಟುವಟಿಕೆ ಬಹಳಷ್ಟು ಕುಂಠಿತ ಆಗ್ತಾ ಇದೆ, ಭಯಭೀತರದಿಂದ ಕೃಷಿಯನ್ನು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ವೈಜ್ಞಾನಿಕ ರೀತಿಯಲ್ಲಿ ಥರ್ಮಲ್ ಡ್ರೋನ್ ಬಿಡ್ತಕ್ಕಂಥದ್ದಾಗ್ಬೋದು, ಕ್ಯಾಮ್ರಾಗಳಾಗ್ತಕ್ಕಂಥದ್ದಾಗ್ಬೋದು, ಕೇವಲ ಬೋನ್ ಇಟ್ಟರೆ ಸಾಲದು, ಬೋನಿನ ಜೊತೆಯಲ್ಲಿ ಅಧಿಕಾರಿಗಳನ್ನು ಹಾಕಿಯಲ್ಲಿ ಅದನ್ನು ನಿರ್ವಹಣೆ ಮಾಡಿ ಆ ಹುಲಿ ಮತ್ತು ಚಿರತೆಯನ್ನು ಸೆರೆ ಹಿಡಿತಕ್ಕಂಥ ಕೆಲಸ ಆಗಬೇಕು. ಇವತ್ತು ಆಡು, ಕುರಿ, ಮೇಕೆ, ದನ, ಜಾನುವಾರುಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಅಂದರೆ ಕಳೆದ ಸಾಲಿನಲ್ಲಿ 4-5 ಮಾನವ ಪ್ರಾಣ ಸಂಘರ್ಷ ಆದಮೇಲೆ ಅಧಿಕಾರಿಗಳು, ಮಂತ್ರಿಗಳು, MLAಗಳು ಹೊರಗಡೆ ಬಂದ್ರಿ. ಅಂದರೆ ಮಾನವ ಸತ್ತ ಮೇಲೆ ನೀವು ಬರಲಿಕ್ಕಿರೋದು, ಮಾನವ ಸತ್ತ ಮೇಲೆ ಬರೋಕ್ಕಿರೋದು ನೀವು ಅಧಿಕಾರಿಗಳು. ಮೊದಲೇ ಪೂರ್ವಯೋಜಿತವಾಗಿ ಕ್ರಮ ಕೈಗೊಂಡ್ರೆ ಯಾವುದೇ ಪ್ರಾಣ ಹಾನಿ ಆಗೋದಿಲ್ಲ. ಅದಕ್ಕೆ ಪೂರ್ವಯೋಜಿತ ಕ್ರಮ ಕೈಗೊಳ್ಳಬೇಕು. ಆ ಮುಖಾಂತರ ಸಮರ್ಪಕವಾದಂಥ ನಿರ್ವಹಣೆ ಮಾಡಿ ಈಗ ಬಂದಿರತಕ್ಕಂಥ ಹುಲಿ, ಚಿರತೆಗಳು, ಕಾಡು ಪ್ರಾಣಿಗಳನ್ನು ಸೆರೆ ಹಿಡಿದು ಹೊರಗಡೆ ಆಗ್ತಕ್ಕಂಥದ್ದು, ಕಾಡಿನೊಳಗಡೆ ಬಿಡ್ತಕ್ಕಂಥದ್ದು, ರಕ್ಷಣೆ ಮಾಡ್ತಂತ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆಗೆ ಬೀಗ ಜಡಿಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಹೆಚ್ಚಿಗೆ. विद्यार्थियों, अमेरिका के मशहूर चिकित्सक डॉक्टर पॉल फॉर्मर ने अंडर डेवलप्ड कंट्रीज में गरीब लोगों को विश्व स्तरीय मेडिकल फैसिलिटीज प्रदान करने के लिए अपना पूरा जीवन ही समर्पित कर दिया. उन्होंने कहा था कि द आइडिया दैट सम लाइव्स मैटर लेस इज द रूट ऑफ ऑल दैट इज रॉन्ग विद द वर्ल्ड. यानी यह विचार कि कुछ लोगों का जीवन दूसरों की तुलना में कम मूल्यवान है, दुनिया की लगभग हर बुराई और अन्याय की यह जड़ है. जो मरीज बहुत साधन संपन्न होते हैं उनके पास अनेक विकल्प होते हैं, लेकिन एक सामान्य मरीज आपके पास बहुत उम्मीदों के साथ आता है. इसलिए पूरी संवेदना और करुणा के साथ आपको कमजोर वर्गों की सेवा में तत्पर रहना है. आपको बिना भेदभाव के समदृष्टि के साथ अपने पास आने वाले हर व्यक्ति की मदद करनी है. यह भारत की सांस्कृतिक चेतना का भी यह मूल संस्कार है. श्री रामचरितमानस में एक अत्यंत रोचक प्रसंग है. जब युद्ध भूमि में लक्ष्मण जी मूर्छित होकर जीवन और मृत्यु के बीच संघर्ष कर रहे थे, तब रावण और लंका के राज्य वैद्य सुषेण ने उनका उपचार किया था. राज्य वैद्य सुषेण ने यह नहीं देखा कि घायल योद्धा या किस पक्ष का है. उस समय केवल एक जीवन ही बचाना उनका लक्ष्य था, और यही मैं मानता हूं चिकित्सा का सबसे बड़ा धर्म है. यही भावना व्हाइट कोट को मानवता का प्रतीक बनाती है. आज जब आप इस पेशे में प्रवेश कर रहे हैं, तब यह संकल्प अपने साथ लेकर जाइए, आप सभी व्यक्तियों को समान रूप से ट्रीटमेंट देंगे. प्रिय विद्यार्थियों, एक और क्वालिटी है जो आपको कल्टीवेट करनी चाहिए और जो आपको प्रोफेशन में बहुत मददगार साबित होगी, वह है पेशेंस. मशहूर डॉक्टर सर विलियम ओस्लर अपने विद्यार्थियों से कहा करते थे कि मरीज की बात बहुत ध्यान से सुनिए, आपको बीमारी
का डायग्नोसिस कई बार उनकी बातों में ही मिल जाएगा। ಇದನ್ನ ನಿರ್ಮಾಣ ಮಾಡುತ್ತಿದ್ದಾರೆ. ಇದರೊಂದಿಗೆ ತಮ್ಮ ಕಾಣುವ ಬಿಲ್ಡಿಂಗ್ ನ ಮೇಲ್ಛಾವಣಿ ಮತ್ತು ಮರ ನೆಟ್ಟರೆ ಈ ನಮ್ಮ ಶಾಲೆಯ ನಿರ್ಮಾಣದ ಪ್ರಗತಿ ಚಾಲನೆಯಲ್ಲಿದೆ. ಓಡ್ತಾ ಇದೆ ನಾಗಾಲೋರ್ದಲ್ಲಿ ಎಷ್ಟು ಮಟ್ಟಿಗೆ ಓಡ್ತಾ ಇದೆ ಅಂತ ನಿಮಗೂ ಗೊತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳನ್ನ 2 ವರ್ಷದಲ್ಲಿ ತಂದು ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳನ್ನು ಕೂಡ 30, 40, 50 ವರ್ಷ ನಿಂತಿರ್ತಕ್ಕಂಥ ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಇದೊಂದು ದೊಡ್ಡ ಹೆಮ್ಮರವಾಗಿ ಬೆಳೀತಕ್ಕಂಥದ್ದಾಗಿದೆ. ಇದೇ ರೀತಿ ನಾನು ನಮ್ಮ ಇಸ್ರೋನವ್ರು ಹಿಡಿದು ಅಲ್ಲಿ ಕ್ಯಾನ್ಸಂದ್ರದಲ್ಲೂ ಕೂಡ 4-5 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿಂದ ತಿಪ್ಟೂರಿನಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಮೊನ್ನೆ ಕೊರಟಗೆರೆಯಲ್ಲಿ ನಾನೇ ಸ್ವತಃ ನನ್ನ ಕ್ಷೇತ್ರ ಅನುದಾನದಿಂದ 1 ಕೋಟಿ ರೂಪಾಯಿಗಳನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ PUC ಕಾಲೇಜನ್ನು ಈಗಾಗಲೇ ಮುಗಿಸುವ ಹಂತಕ್ಕೆ ತಂದಿದ್ದೇವೆ. ಒಂದು ನಿಮ್ಮನ್ನು ಮನವಿ ಮಾಡ್ತೀನಿ, ದೇಶಕ್ಕೆ, ದೇಶದ ವ್ಯವಸ್ಥೆಗೆ, ಈ ರಾಷ್ಟ್ರದ ನವ ನಿರ್ಮಾಣಕ್ಕೆ, ಅಭಿವೃದ್ಧಿ ದೇಶವನ್ನ ಎಲ್ಲ ಒಂದ್ ಕಡೆ ಭಾರತವನ್ನ ರಾಷ್ಟ್ರದ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನಾನು ಮಕ್ಕಳ ಮುಂದೆ ಹೇಳಲು ಇಷ್ಟಪಡ್ತೀನಿ. ಇವತ್ತು ನಮಗೆ ಸುಮಾರು ಒಂದು 10 ರೂಮ್ಗಳನ್ನ ಹೈಟೆಕ್ ಆಗಿ ಕಟ್ಟಿಕೊಟ್ಟು ಅವ್ರಿಗೆ ಡೆಸ್ಕು, ಟೇಬಲ್ಲು ಮತ್ತೆ ಎಲ್ಲ ಆಧುನೀಕರಣಗಳನ್ನ ಸಲಕರಣೆಗಳನ್ನ ಒದಗಿಸ್ಕೊಟ್ಟು ಆ ಶಾಲೆ ನಡೆಯೋ ಮಟ್ಟಕ್ಕೆ ತಗೊಂಡೋಗುವಂತ ಒಂದು ಶಂಕುಸ್ಥಾಪನೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಮತ್ತೆ ಇನ್ನೊಂದು 1 ಕೋಟಿ 10 ಲಕ್ಷ 30 ಲಕ್ಷ PUC ಕಾಲೇಜಿನ 3 ಕೊಠಡಿಗಳು, ಸುಮಾರು 60 ಲಕ್ಷ ಶಾಸಕರ ಅನುದಾನದಲ್ಲಿ ಇವತ್ತು ಹಳೇ ಶಾಲೆಗಳನ್ನ ದುರಸ್ತಿಯನ್ನು ನಾವು ಮಾಡಿ ಇವತ್ತು ಅದು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಹೊಸ ಬಿಲ್ಡಿಂಗು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇನ್ನೊಂದು ತಿಂಗಳಲ್ಲಿ ನಾವು ಸಂಪೂರ್ಣ ಮಾಡ್ತೇವೆ. ಅಂತ ಏನು ಬಂದಂಥ ವಲಸಿಗರಿಗೆ, ಬೇರೆ ದೇಶದ ನಾಗರಿಕರಿಗೆ ಮತ್ತು ಮಯನ್ಮಾರ್ ಮತ್ತು ಬಾಂಗ್ಲಾದೇಶದಿಂದ ಬಂದಂಥ ಕೆಲವು ಅಲ್ಪಸಂಖ್ಯಾತರಿಗೆ, ಮುಸ್ಲಿಂ ಜನಾಂಗದವರಿಗೆ ಇವತ್ತು PRC ಕೊಡೋದನ್ನು ಇವತ್ತು ಜಾರಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೀಗಾಗಿ ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇದು ಮನವಿಯನ್ನು ಕೊಟ್ಟಿದ್ವಿ. ಯಾವುದೇ ರೀತಿ ಅವರು ದಾಖಲೆಗಳಿಲ್ಲದೆ ಯಾವುದೇ ಉದ್ದೇಶಕ್ಕೂ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಬಾರ್ದು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ, ರಾಜ್ಯಪಾಲರಿಗೆ ಮತ್ತು ಅಮಿತ್ ಶಾ ಅವರಿಗೆ ಇವತ್ತು ಪತ್ರವನ್ನು ಬರೆದಿದ್ದೇವೆ. ಕೂಡಲೇ ಇದನ್ನು ಕ್ರಮ ಕೈಗೊಳ್ಳಬೇಕಂತ ಆದೇಶವನ್ನು ಇರಲಿಲ್ಲ. ಅಲ್ಲಿ ಎಷ್ಟೊಂದು ನೀವು ಇಲ್ಲೀಗಲ್ ವೋಟರ್ಸ್ ಅದ್ರ, ಬೋಗಸ್ ವೋಟರ್ಸ್ ಅದ್ರ, ಅವುಗಳನ್ನ ತೆಗೆದು ಇಲ್ಲಿ ಜೆನ್ಯೂನ್ ವೋಟರ್ಸ್ ಅನ್ನ ಇಟ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ನಡೆದೈತಿ. ಆ ನಿಟ್ಟಿನಲ್ಲಿ ನಡಿಬೇಕಾಗಿದ್ದಂತಹ SIR ಪ್ರಕ್ರಿಯೆ ಇಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅದು ನಡಿಲಿಕ್ಕೆ ಬಿಡ್ತಾ ಇಲ್ಲ. ಆದ ಕಾರಣ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿಯೂ ರಾಜ್ಯಾದ್ಯಂತ ನಾವು ಮನವಿಯನ್ನು ಸಲ್ಲಿಸುವ ಮುಖಾಂತರ ನಾವು ಇದನ್ನ ಖಂಡನೆಯನ್ನು ಮಾಡ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮ್ಮ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಚಿತ್ರ ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.